ಹಂಗ ಅದು ಏನು ಆತರ ಯಾಕೆ ಮಾಡುತ್ತೆ? ಏನಕ್ಕೆ ಆತರ ಮಾಡುತ್ತೆ? ಬಯಕ ಬೇರೆ ಜನ ಬಂದವ್ರೆ ಅಂತ. ಎಂತ ಕೋಳಿ ಅಂದ್ರೆ ಅದು ಟರ್ಕಿ ಕೋಳಿ. ಅದೇನು ವಿಶೇಷ ಅಂತ ಅಂದರೆ, ಮನೆ ಹತ್ರ ಹಾವು ಬಂದರೆ, ಯಾರು ಹೊಸಬ್ರು ಬಂದರೆ ನಮಗೆ ಹೇಗೆ ನಾಯಿ ಪತ್ತೆ ಮಾಡಿಸುತ್ತೋ ಆ ಥರ ಪತ್ತೆ ಮಾಡುತ್ತೆ ಸರ್ ಅದು. ಆ ಒಂದು ಉದ್ದೇಶ ವಿಶೇಷವಾಗಿ ಏನಂತಂದರೆ ಹೋಗುತ್ತಾ ಇವಾಗ ಕೂಗ್ಸಿ ಈಗ ನೀವೇ ಜೋರ ಅದ್ಲಿಸಬೇಕಾದ್ರೆ ಏನಾರು ಒಂದು ಅದ್ಲಿಸಬೇಕಾದ್ರೆ ಅದು ಶಬ್ದ ಇದು ಮಾಡುತ್ತೆ ಬೇಕಾದ್ರೆ ನೀವು ಸರಿ ಆ ಥರ ಅಂದರೆ ಈಗ ಮತ್ತಂದಣ ಅಂತದೆ ಏಯ್ ಅಷ್ಟಂದ್ರೆ ನೋಡಿ ಜೋರಾಗಿ ಅನ್ಬೇಕು ಅಣ್ಣ ಜೋರಾಗಿ ಅನ್ನು. ಅದೇ ನೀವು ಮನೆ ಇದ್ರೆ ರೆಡ್, ಬೇರೆಯವ್ರು ಬಂದ್ರೆ ನೀಲಿ. ಬ್ಲೂ. ಮನೆಯವ್ರಿದ್ದಾಗ ರೆಡ್, ಬೇರೆಯವ್ರು ಬಂದಾಗ ಬ್ಲೂ. ಅದು ಬ್ಲೂ ಅಂದ್ರೆ ಏನ್ ಅದಕ್ಕೇನು ಭಯ ಆದ್ರೆ ಆತರ ಮಾಡೋದು ಏನೋ ಗೊತ್ತಿಲ್ಲ ಮೇಡಮ್, ವಿಶೇಷವಾಗಿ ಅಷ್ಟು ಇದು ಮಾಡುತ್ತೆ ಆ ತರ. ಇವ್ರು ಯಾರೋ ಗೊತ್ತಿಲ್ಲ ನೋಡಿ, ದಿನ ಬರೋರಲ್ಲ ಅಂತ. ತುಂಬಾ ಚೆನ್ನಾಗೈತೆ ಅದು. 9 kg 200 ಗ್ರಾಮ್. ಜಾಸ್ತಿ ಹೋಗುತ್ತೆ ರೇಟ್, ಕಡಿಮೆ ಹೋಗುತ್ತೆ. ಇದು ಕೆಜಿ ಏನ್ ರೇಟ್ ನಡೀತಿದೆ ನೋಡಿ ಮೇಡಮ್? ಎತ್ತಕ್ಕಾಗಲ್ಲ ಇದನ್ನ. ಫೋಟೋ ತೆಗಿ. ನೀವು ಬನ್ನಿ. ನೋಡಿ ಬೇಕಾರೆ ಮುಟ್ಟಿ ಬೇಕಾರೆ ಮಾಡುತ್ತೆ. ಇಲ್ಲ ಏನು ಮಾಡೋದು ಸರ್? ಮಾಡಲ್ಲ, ಏನು ಮಾಡಲ್ಲ. ಈಗ ರೆಡ್ ಆಯ್ತು, ಕಲರ್ ಚೇಂಜ್ ಆಯ್ತು. ಈಗ ನಮ್ಮ ಮನೇಲಿ ಅದು ವಿಡಿಯೋಲಿ ಇತ್ತಾ ಕಲರ್ ಚೇಂಜ್ ಆಗಿದ್ದು? ಹಿಂಗೆ ಬ್ರೈನ್ ಇದ್ದಂಗೆ ಐತೆ. ನಮ್ಮರವರು ಅಂತ ಗೊತ್ತು ಮಾಡ್ಕೊಳ್ತೀನಿ. ಹೌದು, ರೆಡ್ ಆಯ್ತು, ಚೆನ್ನಾಗಾಯ್ತು ವಿಡಿಯೋ. ಸೂಪರ್. ನೋಡಿ ನಾವು ಸಿಕ್ತಾ. ಅಯ್ಯೋ ಸರಿ, ಚೆನ್ನಾಗೈತೆ. 1 kg 2 kg ಬರ್ತೀವಿ. ಹೌದಾ? ತಿಂತಾರೆ ತಿನ್ನೋರು. ನಾವು ಏನೋ ಇದು ನೋಡಿ ಪ್ರೀತಿ ಸಾಕೊಂಡಿದ್ದೀವಿ ಅಷ್ಟೇ. ನೀವು ಎಷ್ಟು ದಿನ ಆಯ್ತು ಇದನ್ನ? ಒಂದೂವರೆ ವರ್ಷ ಆಯ್ತು ಮೇಡಮ್. 1.5 ವರ್ಷದಿಂದ ಪ್ರೀತಿಯಿಂದ ಸಾಕೊಂಡಿದ್ದೀರಾ? ಎಷ್ಟು ವರ್ಷ ಬರುತ್ತೆ ಇದು? ಎಷ್ಟು ವರ್ಷ ಅಂತ ಗೊತ್ತಿಲ್ಲ ಮೇಡಮ್. ಒಟ್ಟಿನಲ್ಲಿ 2 ವರ್ಷದಿಂದ ಇದಕ್ಕೆ ಕುಯ್ಯಕ್ಕೆ ಮನ್ಸು ಬರ್ತಿಲ್ವೇನೋ? ಅದೊಂಥರ ನಾಯಿ ತರ ಬೇರೆ ಕೇಳಿದ್ರು ಕೊಡ್ಲಿಲ್ಲ ಮೇಡಮ್. ಇರ್ಲಿ, ಕೋಳಿಗಳಿಗೆ ಏನು ಮಾಡಲ್ಲ. ಕೋಳಿಗೆ ಏನು ಮಾಡಲ್ಲ. ಕೋಳಿಗೆ ಏನಾದ್ರು ಇದು ಮಾಡಿದ್ರೆ ಕಷ್ಟ ಆಗ್ಬಿಡೋದು ನಮಗೂ. ಕೋಳಿಗೆ ಏನು ಗಲಾಟೆ ಮಾಡಲ್ಲ. ಫುಡ್ ಏನ್ ತಿನ್ನುತ್ತೆ ಮೇಡಮ್? ಅದು ಫುಡ್ ತಿನ್ಬೇಕಾದ್ರೆ ಕೋಳಿಗೆ ಹಾಕಿ ಫುಡ್ನೇ ತಿನ್ನುತ್ತೆ. ಆ ಟೈಮಲ್ಲಿ ಅದು ಇದೆಯಲ್ಲ, ಅದು ಇದಾಗ ನೋಡಿ, ಅದು ಇದೆಯಲ್ಲ, ಹಂಗೆ ನೋಡ್ತಾ ಇದೆ. ಅದು ಹೋಗುತ್ತೆ. ಈಗ ಹೋಯ್ತು, ಅದು ಉದ್ದಾಗಿತ್ತಲ್ಲ, ಅದು ಹೊರಟೋಯ್ತು. ಹಿಂಗೆ ಅದು ಹೋಗುತ್ತೆ ನೋಡಿ. ಹಂಗೆ ತಿಂತ ಇರಲ್ಲ ಅದು. ನೋಡಿ ಹಂಗೆ ನೋಡಿ, ಒಂದು 2 ಸೆಕೆಂಡ್ ಅದು ಉದ್ದ ಇದೆಯಲ್ಲ. ಇತ್ತು ನೋಡಿ ಫಸ್ಟ್. ಅದು ತಿಂತ ಅದು ಕಮ್ಮಿ ಆಗ್ತಾ ಇದೆ. ಏನಕ್ಕದು? ಹಂಗೆ ಅದ್ರದ್ದು ವಿಶೇಷನೇ ಹಂಗೆ ಮೇಡಮ್. ಅದು ಫುಲ್ ಗುಡ್ಡಾಗಿ ಹೋಗ್ಬಿಡುತ್ತೆ. ಈಗ ಮತ್ತೆ ನೀವು ಇದು ಮಾಡ್ತಾರೆ. ಹತ್ತಿರಗಾಲ ಇವ್ರು ಏನೋ ಮಾತಾಡ್ತಾರೆ ಅಂತ ನಿಮ್ಮ. ಅದು ಮೋಸ್ಟ್ಲಿ ಹೊಟ್ಟೆ ಹಸ್ದಾಗ ಉದ್ದ ಆಯ್ತದೆ ಅನ್ಸುತ್ತೆ. ಹೊಟ್ಟೆ ತುಂಬ್ದಾಗ ಸಣ್ಣ ಆಗುತ್ತೆ ಅನ್ಸುತ್ತೆ. ಮೇವು ತಿನ್ಬೇಕಾದ್ರೆ ಮೇಡಮ್ ನಾರ್ಮಲ್ ಆಗಿರುತ್ತಲ್ಲ, ಆ ಟೈಮಲ್ಲಿ ಇರುತ್ತಲ್ಲ, ಅದು ಹೋಗುತ್ತೆ. ಸೇಮ್ ಮಾಮೂಲಿ ಕೋಳಿ ಹೆಂಗೆ ಕೊಟ್ಟಿದೆ ಅಷ್ಟಕ್ಕೆ ಇರುತ್ತೆ ಅದು. ಮೇಡಮ್ ಕೋಳಿ ಎಷ್ಟು ತಂದಿದ್ರಿ ಮುಂಚೆ? ಮುಂಚೆ ಮೇಡಮ್ ಒಂದು 8-10 ಇಷ್ಟಿದ್ದು. ಆಮೇಲೆ ಇದ್ದಾಗ ಅದ್ರ ಜೊತೆ ಗಿರಿರಾಜ ಕೋಳಿಗಳು ಮತ್ತು ಸ್ವರ್ಣದರ ಅಂತಂದು ಜಾಸ್ತಿ ಮಾಡ್ಕೊಂಡು ಈಗ ಮಾಡಿದ್ವಿ ಅಂತಂದ್ರೆ ಆ ಬ್ಯಾಚ್ ಚಿಕ್ಕ ದಪ್ಪಾಗ ಮೂಮೆಂಟಿಗೆ ದಪ್ಪ ಹೊಸಿ ಮಾರಾಟ ಮಾಡಿಬಿಡ್ತೀವಿ. ಹೆಚ್ಚು ಕಮ್ಮಿ ಒಂದು 2 ತಿಂಗಳು 1.5 ತಿಂಗಳು ಒಂದು ಸ್ವಲ್ಪನೇ ಒಂದು 10, 15, 20 ಮಾರಾಟ ಮಾಡಿಬಿಡ್ತೀವಿ. ನಾಟಿ ಕೋಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಬೋದಾ? ಮಾಡ್ಬೋದು ಮೇಡಮ್. ಮಾಡೋದಾದ್ರೆ ಮಾಡ್ತೀವಿ ಅನ್ನೋ ಇದಿದ್ರೆ ಮಾಡ್ಬೋದು. ನಮ್ಮ ಸ್ನೇಹಿತರು ಮಾಡಿದ್ದಾರೆ. ಅವರು ಒಂದು 500 ಮಾಡೋದು. ಅವರು ಒಂದು 500 ಸಾಕಿದ್ದಾರೆ ಸರ್. ನನ್ನ ಸ್ನೇಹಿತರೆಲ್ಲ ಪಕ್ಕದವರೆಲ್ಲ ಸಾಕವ್ರೆ. ಹೌದಾ? ಇಲ್ಲ, ನಮ್ಮ ಹತ್ರ ಎಲ್ಲ ತಿಳ್ಕೊಂಡು ಅವ್ನು ಮಾಡೋದು ಚೆನ್ನಾಗಿ ಸಾಕಾನೆ. ನಮ್ಮವು ಅಂತಂದರೆ ಹೊರಗಡೆ ಫೀಲ್ಡಲ್ಲಿ ಬಿಟ್ಟು ಮೇಯ್ತಾ ಇರೋದ್ರಿಂದ ನಮಗೆ ಅಷ್ಟು ಖರ್ಚು ಬರೋಲ್ಲ ಒಟ್ಟಿನಲ್ಲಿ. ಯಾಕೆಂದರೆ ಹಸಿರು ಹೊರಗಡೆ ತಿನ್ನುತ್ತೆ. ಒಂದು ಗೆದ್ಲ ಹುಳ ಇರ್ಬೋದು, ಎಲ್ಲನೂ ಕೆರ್ಕೊಂಡು ಹೊರಗಡೆ ಆದಷ್ಟು ಒಂದು 40-50 ಮೇವನ್ನ ಹೊರಗಡೆ ತಿನ್ನುತ್ತೆ. ನಾವೊಂದು 3 ಟೈಮ್ ಹಾಕ್ತೀವಿ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಒಂದು 3 ಟೈಮ್ ಮೇವು ಹಾಕ್ತೀವಿ. ಇದಿಲ್ಲ, ಶೆಡ್ಡಲ್ಲಿ ಸಾಕೋದಾದರೆ ಒಂದು ಸ್ವಲ್ಪ ಮೇವು ಜಾಸ್ತಿ ಬೇಕಾಗುತ್ತೆ.
ಒಂದು ಕೋಳಿ ಎಷ್ಟು ಕೆ ಜಿ ಬಂದಾಗ ಮಾಡ್ತೀರಾ, ಎಷ್ಟು ಮಾಡ್ತೀರಾ? ಸೊ ನಾವು ಕೋಳಿ ಮ್ಯಾಕ್ಸಿಮಮ್ ಒಂದು 2.5 kg 2,800 ಈ ಥರ ಬಂದಾಗ ಮಾರಾಟ ಮಾಡ್ತೀವಿ. ಕೋಳಿಗಳನ್ನ ಇದು ಮಾಡ್ತಾ ಇದ್ದು ಕೌಚ್ ಹಾಕಿ ಅವೆಲ್ಲ ಹಿಂಸೆ, ಯಾಕಂದರೆ ಮಂಕರೆಲ್ಲ ಕೌಚ್ ಹಾಕಿರೋ ಕಚ್ಚಾಡೋದು ಮತ್ತು ಎಲ್ಲನೂ ಕೌಚ್ ಹಾಕೋಕ್ಕೆ ಮಂಕರಿಗಳು ಅಷ್ಟೊಂದು ಸಾಕ್ತಿರಲಿಲ್ಲ. ಇದೊಂದು ಐಟಮ್ ಮಾಡ್ಕೊಂಡು ಈ ಥರ ಮಾಡ್ದೋ. ಈಗ ಒಂದು 6 ವರ್ಷದಿಂದ ಈಗ ಹಿಂಗೆ ಮಾಡ್ಕೊಂಡು ಎಲ್ಲ ಈಗ ಅವೇ ಕುತ್ಕೋತವೆ, ಅವೇ ಹಿಡಿತವೆ. ಬೆಳಗ್ಗೆಗೆ ಅವೇ ಕೆಳಗಡೆ ಹಿಡಿತವೆ, ಸಂಜೆ ಆದಮೇಲೆ ಅವೇ ಮೇಲ್ಗಡೆಗೆ ಹತ್ತುತ್ತವೆ. ಈಗ ಕೌಚಕ ಬದಲಿ ಕೌಚಕಕ್ಕೆ ಮಂಕರಿಗಳೆಲ್ಲ ಅಷ್ಟು ಮಂಕರಿ ತಂದು ಕೌಚಕಲ್ಲ. ಈಗ ಏನು ಮಾಡಿದ್ವಿ, ಹಿಂಗೆ ಈ ಥರ ಹಿಂಗೆ ಕೂತ್ಕೊಳ್ಳೋ ಮಾಡಿದ್ವಿ. ನೋಡಿ ಅಲ್ಲೂ ಕೂತಿದ್ದೇವೆ ಹಿಂದ್ಗಡೆ ಇಲ್ಲಿ ಅವ್ರು ಬಿಡ್ಬೇಕು 4 ಕಡೆ ಕತ್ತಿ ಅಂತ ಕಡೆ ಕೂತಿದ್ದಾರೆ. ಇದು ಕಿಟಕಿ ಮೇಲೆ ಕೂತಿದ್ದಾರೆ, ಈಗ ಹಿಂದ್ಗಡೆ ಕೂತಿದ್ದಾರೆ. ದನ ಇದ್ರೆ ಅವಕ್ಕೇನ ದನಕ್ಕೆ ಮನೆ ಆಮೇಲೆ ಇಲ್ಲಿ ಈ ಕಡೆ ಬೇರೆ ಬೇರೆ 4 ಬಿಟ್ಬಿಟ್ರೆ ಇನ್ನು ಸ್ಕೋಟ್ ಮಾಡಿ ಮತ್ತೆ ಅವು ಕೆಳಗಡೆ ಏನು ಇಳಿಯಲ್ವಾ? ಇಳಿಯೋದೇ ಇಲ್ವಾ? ಅಲ್ಲೇ ಮಲ್ಕೊಂಡ್ಬಿಡ್ತವೆ. ಬೆಳಕು ಮಾಡಿದ್ರೆ ಮಾತ್ರ ಕೆಳಗಡೆ ಬರ್ತವೆ, ಬೆಳಕು ಮಾಡಿಲ್ಲ ಅಂದ್ರೆ ಹಂಗೆ ಈಗ ಇದು ಮಲ್ಗಿದ್ದಲ್ಲ ಹಂಗೆ ಮಲ್ಕೊಂಡ್ಬಿಡ್ತಾವಲ್ಲ. ಇದಕ್ಕೆ ಜಾಗ ಆಗತ್ತೆ ಅದಕ್ಕೆ ಟರ್ಕಿಗೆ? ಅಷ್ಟು ಬರೋ ಜಾಗ ವಹಿಸ್ಕೊಟ್ಟಿರ್ತದೆ. ಅದೇ ಅದು ಕೂತಿದೆ, ನಾವು ಇನ್ಪುಟ್ ಮಾತಾಡ್ತಾ ಇದ್ವಲ್ಲ, ಬಂದವರು ಹಂಗೆ ನಿದ್ದೆ ಮಾಡೋದಲ್ಲೇ ಈ ತರ ಮಲ್ಕತ್ತವೆ. ಮಲ್ಗದ್ ಈ ತರನಾ? ನಿದ್ದೆ ಮಾಡ್ತಿದ್ಯಾ ಇದು? ಎಲ್ಲ ಕೂತು ಬಿಡ್ತಾರೆ ಮನೆಗೆ ಕೊಡ್ದು. ಸೂಪರ್, ಈ ತರ ನೋಡೇ ಇರ್ಲಿಲ್ಲ ನಾನು. ಅದಕ್ಕೆಲ್ಲ ಇದು ಇದ್ದಾಕಾರ ಗೊಬ್ಬರ ಹಾಕಾರ. ಇವೆಲ್ಲ ಒಂದೊಂದು ಕೆಲಸ ಹಿಡಿತದೆ ಸರ್. ಇವು ಅವ್ರ ಬೆಳಿಗ್ಗೆ ಅಷ್ಟೇ ಕದ ತೆಗೆದು ನಾವು ಹಾಲು ಕರ್ಕೊಂಡು ಕದ ತೆಗೆದ್ರೆ ಅವ್ರ ಹೊಂಟೋಯ್ತವೆ. ಈಗ ದನ ಹಿಡ್ಕೊಂಬರ್ಬೇಕು, ಮೇವು ಹಾಕ್ಬೇಕು, ಅದು ಆ ಕೆಲಸ. ಇದೇನಿಲ್ಲ, ಅವ್ರ ಕೆಲಸ ಮಡ್ಕೊಂಡು ಕೂತ್ಬಿಟ್ಟವೆ. ಏನಿಲ್ಲ, ನಾವು ಲೈಟ್ ಆನ್ ಆಗಲ್ವಾ? ಇಲ್ಲಿ ಕೆಳಗೆ ಬಂದ್ಬಿಡ್ತವೆ ಲೈಟ್ ಲೈಟ್ ಆನ್ ಅಂದ್ರೆ ಕೆಳಗೆ ಬಂದ್ಬಿಡ್ತವೆ. ಅದಕ್ಕೆ ಕತ್ತಲೆ ಮಾಡಿಬಿಟ್ಟಿದ್ವಿ. ಈಗ ಮೇಲ್ಕೊಪ್ರಿ, ಕೆಳಗಡೆ ಹಸು, ಈ ಕಡೆ ಕೋಳಿ. ಈ ಮನೆ 3 ಮೇಂಟೈನ್ ಮಾಡ್ಕೊತೀವಿ. ಚೆನ್ನಾಗಿದೆ. ಕೋಳಿ ಇಲ್ಲಿ ಹಸು ಕಟ್ಕೊಂತೀರಾ, ಇಲ್ಲಿ ಹಸು ಇಲ್ಲಿ ಕಟ್ಬಿಡ್ತೀರಾ? ಈ ಕಡೆ ಇಲ್ಲಿ ಕೊಬ್ಬರಿನಾ? ಅಲ್ಲಿ ಮೇಲ್ಗಡೆನೂ ಹತ್ತು ಹೋಗ್ತೀರಾ? ಮೇಲ್ಗಡೆ PVC ಪೈಪ್ ಎಲ್ಲ ಇಟ್ಕೊಂಡಿದ್ದೀವಿ. ಕೃಷಿ ಇಲಾಖೆಲ್ಲ ಇದ್ರಂತ ಮನೆ ತೋಟಕ್ಕೆ ರೆಡಿ ಶೀಟ್ ಮಾಡೋಣ ಅಂದ್ಬಿಟ್ಟು ನೋಡಿ. ಈ ತರ ನೋಡಿರ್ಲಿಲ್ಲ ಬಿಡಿ, ಚೆನ್ನಾಗಿದೆ. ಕೋಳಿಗಳು ಇಲ್ಲಿ ಹಸು, ಮತ್ತು ಇಲ್ಲಿ ತೆಂಗಿನಕಾಯಿ ಕೊಬ್ಬರಿ ಹಾಕೋದಕ್ಕೆ. ಅಂದರೆ ಒಂದೇ ಮನೆಯಲ್ಲಿ 3 ಘಟಕಗಳನ್ನ ಮ್ಯಾನೇಜ್ ಮಾಡ್ಬೋದು. ಎಷ್ಟು ಜಾಗ ಇರೋದಿಲ್ಲ ಮೇಡಮ್? ಇದು 15 ಅಡಿ ಅಗಲ ಐತೆ, 33 ಅಡಿ ಉದ್ದ ಐತೆ. ಇನ್ನು ನಮ್ಮ ಏನಾದ್ರು ಕೃಷಿಗೆ ಬೇಕಾಗಿರೋ ಪೈಪ್ಗಳು ಇರ್ಬೋದು, ಇನ್ನೇನಾದ್ರು ಐಟಮ್ಗಳೆಲ್ಲ ಮೇಲ್ಗಡೆ ಇಟ್ಕೊಂಡಿದ್ವಿ. ಆ ಕಡೆ ಜಾಗದ ಕಡೆಗೆ ಮಾಡ್ಕೊಂಡಿದ್ವಿ. ಕೊಬ್ಬರಿ ತುಂಬಬೇಕು ಮಾಡಿದ್ವಿ. ಗೇಟ್ ಆ ಕಡೆ ಬಿಟ್ಕೊಂಡಿದ್ವಿ, ಕಾಯಸಕ್ಕೆ ಕೊಬ್ಬರಿ ಎಸಕ್ಕೆ ಹೊರಗಡೆಯಿಂದ ಆ ಕಡೆಯಿಂದ ಹಾಕ್ಬೇಕು. ಹಂಗೆ ಮಾಡ್ಕೊಂಡಿರ್ತೀವಿ. ಇನ್ನು ಇಲ್ಲ ಕೋಳಿ ದೋಸೆ ಕೇಳಕ್ಕೆ ಈ ಕಡೆ ಕುರಿ ಕಟ್ತೀವಿ. ಏನು ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ ಅನ್ಸುತ್ತೆ ಅಲ್ವಾ? ಇಷ್ಟೊಂದೆಲ್ಲ ಇಡ್ಸುತ್ತಾ ಇದ್ರಲ್ಲಿ. ಜನ ಹೇಳಿದ್ರು ಕೆಡಿಬಿಟ್ಟ ಕಟ್ಟಿ ಬೇರೆ ಮನೆನೇ ಅಂತ, ದುಡ್ಡೈದಲ್ಲಿ ಕಟ್ಟಿ ಕೆಡಿಬಿಟ್ಟು ಅಂತಾರ. ಈಗ ಇದು ಹಳೆ ಮನೆ, ಮೊದ್ಲಿಂಗ್ ಗುಡ್ಲಿ ಇರ್ತಿದ್ದು, ಗೋಡೆ ಇಕ್ಕೊಂಡಿದ್ರು. ನಮ್ಮ ಅಪ್ಪಾಜಿ ನಮ್ಮನ್ನು ಇಲ್ಲಿ ಗಂಟೆ ಗೋಡೆ ಇಕ್ಕಿದ್ರು. ಮತ್ತೆ ಅದು ಮೇಲ್ಗಡೆಗೆ ಏನೋ ಇದು ಮಾಡೋಕ್ಕಾಗಲಿ, ಬರೋ ಒಂದು ಸ್ವಲ್ಪ ಕೊಬ್ಬರಿ ತುಂಬೋದಾಯ್ತು. ಈಗ ತೆಗೆಸ್ಬಿಟ್ಟು ಮತ್ತೆ ಇಟ್ಕೆಲಿಕ್ಕೆ ಕೊಬ್ಬರಿದೆಲ್ಲ ರುಬ್ಬಿ ಮಾಡಿಸ್ಕೊಂಡ್ರೆ. ಈಗ ಇಲ್ಲಿ ಅಲ್ಲಿಗೆ ಕೊಬ್ಬರಿ ತುಂಬಕ್ಕೆ ಇಲ್ಲಿ ಜಾಗ ಮಾಡ್ಕೊಂಡಿದ್ದೀರಾ? ಅದನ್ನ ಓಪನ್ ಮಾಡ್ಬೋದಾ? ಅದನ್ನ ಓಪನ್ ಮಾಡಿ ನೋಡಿ, ಅಲ್ಲಿ ಓಪನ್ ಆಗಿದೆ ಆ ಕಡೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.